ಮಕ್ಕಳೇ, 4ನೇ ತರಗತಿಯ ಕಲಿ ಕನ್ನಡ ವಿಷಯದ 8ನೇ ಪದ್ಯ ಹಣ್ಣು ಕಾಯಿ ಮದುವೆ. ನಾನು ಹೇಮಾ ಅಂಗಡಿ, ಕನ್ನಡ ಭಾಷಾ ಶಿಕ್ಷಕರು, ಸರ್ಕಾರಿ ಮರಾಠಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 7, ಬೆಳಗಾವಿ. ಹಣ್ಣು ಕಾಯಿ ಮದುವೆ. ಹಾಗಲಕಾಯಿಗೂ ಮಾವಿನ ಹಣ್ಣಿಗೂ ಮದುವೆ ನಡೆದಿತ್ತು. ಛತ್ರದ ತುಂಬಾ ತರಕಾರಿ ಹಣ್ಣಿನ ಗುಂಪೆ ತುಂಬಿತ್ತು. ಬಾಳೆಗೊನೆ ಬಾಗಿ ನಮಿಸಿ ಸ್ವಾಗತ ಅಂತಿತ್ತು. ಡೊಳ್ಳು ಹೊಟ್ಟೆ ಕುಂಬಳಕಾಯಿ ಡೋಲು ಬಾರಿಸಿತ್ತು. ಸೋರೆಕಾಯಿ ಸೊಗಸಾಗಿ ವಾಲಗ ಉತ್ತಿತ್ತು. ತೆಂಗಿನಕಾಯಿ ಹೋಳುಗಳೆರಡು ತಾಳ ಹಾಕ್ತಿತ್ತು. ಹುಳ್ಳೆ ಗುಟ್ಟಿನ ಬದನೆಕಾಯಿ ಮಂತ್ರ ಹೇಳ್ತಿತ್ತು. ಕೆಂಪು ಮೂತಿ ಮೆಣಸಿನಕಾಯಿ ಹೋಮ ಮಾಡ್ತಿತ್ತು. ಗಂಡು ಹೆಣ್ಣು ಹೊಗೆ ತಾಳದೆ ಕಣ್ಣೀರ್ ಹಾಕ್ತಿತ್ತು. ಹೀರೆಕಾಯಿ ಅದನ್ನು ನೋಡಿ ನಕ್ಕು ನಲಿತಿತ್ತು. ಬಾಳೆಕಾಯಿ ಬಾಗಿ ಬಾಗಿ ಎಲೆ ಹಾಕ್ತಿತ್ತು. ಹುರುಳಿಕಾಯಿ ಊಟ ಕೇಳಿ ಅಂತ ಕೂಗ್ತಿತ್ತು. ಸೌತೆಕಾಯಿ ತೋಟಕ್ಕೆಲ್ಲ ನೀರು ಹಾಕ್ತಿತ್ತು. ಆಲೂಗಡ್ಡೆ ಎಲೆ ತುಂಬಾ ಊಟ ಬಡಿಸ್ತಿತ್ತು. ಪಡುವಲಕಾಯಿ ಬಳಕಿ ಬಳುಕು ವೀಳ್ಯ ಕೊಡ್ತಿತ್ತು. ತೊಂಡೆಕಾಯಿ ತಾಂಬೂಲ ಕೊಟ್ಟು ಟಾಟಾ ಹೇಳ್ತಿತ್ತು. ಅಂತೂ ಇಂತೂ ಸಿಡಿಗೂ ಕಲಿಗೂ ಮದುವೆಯಾಗಿತ್ತು. ಮಾವಿನ ಹಣ್ಣು ಹಾಗಲಕಾಯಿ ಜೋಡಿಯಾಗಿತ್ತು. ಈ ಪದ್ಯವನ್ನ ಬರೆದಿರುವಂತಹ ಕವಿ YS ಕೃಷ್ಣಮೂರ್ತಿ. ಬನ್ನಿ ಮಕ್ಕಳೇ, ಅಭ್ಯಾಸವನ್ನು ಮಾಡೋಣ. ಆವರಣದಲ್ಲಿನ ಪದಗಳಲ್ಲಿ ಸರಿಯಾದುದನ್ನು ಆಯ್ಕೆ ಮಾಡಿ ಖಾಲಿ ಜಾಗದಲ್ಲಿ ಬರೆಯಿರಿ. ಬಾಳೆಗೊನೆ ಬಾಗಿ ನಮಿಸಿ ಡ್ಯಾಶ್ ಅಂತಿತ್ತು. ಬಾಬಾ ಸ್ವಾಗತ, ಹೋಗು, ತಿನ್ನು. ಸರಿಯಾದ ಉತ್ತರ ಸ್ವಾಗತ. ಗಂಡು ಹೆಣ್ಣು ಹೊಗೆ ಡ್ಯಾಶ್ ಕಣ್ಣೀರ್ ಹಾಕ್ತಿತ್ತು. ತಾಳದೆ, ನೋಡದೆ, ಕಾಣದೆ, ಬಿಡದೆ. ಸರಿಯಾದ ಉತ್ತರ ತಾಳ. ಡ್ಯಾಶ್ ಊಟ ಕೇಳಿ ಅಂತ ಕೂಗ್ತಿತ್ತು. ಆಯ್ಕೆಗಳು: ಸವತೆಕಾಯಿ, ಬಾಳೆಕಾಯಿ, ಹುರುಳಿಕಾಯಿ, ಆಲೂಗಡ್ಡೆ. ಸರಿಯಾದ ಉತ್ತರ ಹುರುಳಿಕಾಯಿ. ಮಾವಿನ ಹಣ್ಣು ಹಾಗಲಕಾಯಿ ಡ್ಯಾಶ್ ಓಡಿ ಹೋಗಿತ್ತು, ಜೋಡಿಯಾಗಿತ್ತು, ಕೂಡಿ ಹಾಡಿತ್ತು, ಊಟ ಮಾಡಿತ್ತು. ಸರಿಯಾದ ಉತ್ತರ ಜೋಡಿಯಾಗಿತ್ತು. ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಯಾವ ಹಣ್ಣು ಮತ್ತು ಯಾವ ಕಾಯಿಗೆ ಮದುವೆ ನಡೆದಿತ್ತು? ಉತ್ತರ: ಹಾಗಲಕಾಯಿಗೂ ಮಾವಿನ ಹಣ್ಣಿಗೂ ಮದುವೆ ನಡೆದಿತ್ತು. ಹೀರೆಕಾಯಿ ಯಾವುದನ್ನು ನೋಡಿ ನಕ್ಕು ನಲಿಯುತ್ತಿತ್ತು? ಹೀರೆಕಾಯಿ ಗಂಡು ಹೆಣ್ಣು ಕಣ್ಣೀರು ಹಾಕುವುದನ್ನ ನೋಡಿ ನಕ್ಕು ನಲಿಯುತ್ತಿತ್ತು. ಬಾಳೆಕಾಯಿ ಏನು ಮಾಡುತ್ತಿತ್ತು? ಬಾಳೆಕಾಯಿ ಎಲೆ ಹಾಕ್ತಿತ್ತು. ಹಣ್ಣು ಕಾಯಿ ಮದುವೆ ಪದ್ಯ ಬರೆದವರು ಯಾರು? ಹಣ್ಣು ಕಾಯಿ ಮದುವೆ ಪದ್ಯ ಬರೆದವರು YS ಕೃಷ್ಣಮೂರ್ತಿ. ಈ ಪದ್ಯದಲ್ಲಿರುವ ಎಲ್ಲಾ ಪ್ರಾಸಪದಗಳನ್ನು ಕ್ರಮವಾಗಿ ಆರಿಸಿ ಬರೆಯಿರಿ. ಮಾದರಿ: ನಡೆದಿತ್ತು, ತುಂಬಿತ್ತು. ಹೇಳ್ತಿತ್ತು, ಮಾಡ್ತಿತ್ತು, ಅಂತಿತ್ತು, ಬಾರ್ತಿತ್ತು, ಹಾಕ್ತಿತ್ತು, ನಲಿತಿತ್ತು, ಊದ್ತಿತ್ತು, ಹಾಕ್ತಿತ್ತು. ಭಾಷಾಭ್ಯಾಸ: ಸಜಾತಿಯ ಒತ್ತಕ್ಷರಗಳನ್ನು ಗುರುತಿಸಿ ಸುತ್ತುಗೆರೆ ಎಳೆಯಿರಿ. ಮಾದರಿ: ಹಣ್ಣು, ಇದರಲ್ಲಿಯ ಸಜಾತಿಯ ಒತ್ತಕ್ಷರ ನು. ನೀಲಿ ಬಣ್ಣದಲ್ಲಿ ಗುರುತಿಸಿರುವಂತಹ ಎಲ್ಲ ಶಬ್ದಗಳಲ್ಲಿಯ ಒತ್ತಕ್ಷರಗಳು ಸಜಾತಿಯ ಒತ್ತಕ್ಷರಗಳು. ಈ ಪದ್ಯದಲ್ಲಿ ಬಂದಿರುವ ಹಣ್ಣು ತರಕಾರಿಗಳಿಗೆ ಇತರ ಹಣ್ಣು ತರಕಾರಿಗಳನ್ನ ಸೇರಿಸಿ ಪಟ್ಟಿ ಮಾಡಿರಿ. ಹಣ್ಣುಗಳು, ತರಕಾರಿಗಳು. ಹಣ್ಣುಗಳ ಹೆಸರು: ಮಾವಿನ ಹಣ್ಣು, ಬಾಳೆಹಣ್ಣು, ಕಿತ್ತಳೆ, ದ್ರಾಕ್ಷಿ, ಅನಾನಸ್, ಅಂಜೂರ್. ತರಕಾರಿಗಳ ಹೆಸರು: ಹಾಗಲಕಾಯಿ, ಕುಂಬಳಕಾಯಿ, ಸೌತೆಕಾಯಿ, ಬದನೆಕಾಯಿ, ಮೆಣಸಿನಕಾಯಿ, ಹೀರೆಕಾಯಿ. ನಿಮಗಿಷ್ಟವಾದ ಒಂದು ಹಣ್ಣು ಮತ್ತು ಒಂದು ತರಕಾರಿ ಹೆಸರನ್ನು ಪ್ರತ್ಯೇಕವಾಗಿ ಬರೆಯಿರಿ. ನಿಮಗಿಷ್ಟವಾದ ಹಣ್ಣಿನ ಹೆಸರು ಮಾವಿನ ಹಣ್ಣು, ನಿಮಗಿಷ್ಟವಾದ ತರಕಾರಿ ಹೆಸರು ಸೌತೆಕಾಯಿ. ಮಾದರಿಯನ್ನು ಗಮನಿಸಿ ಖಾಲಿ ಅಂಕಣವನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿರಿ.
ಅನ್ನುತ್ತಾ ಇತ್ತು, ಅನ್ನುತ್ತಿತ್ತು, ಅಂತಿತ್ತು. ಊದುತ್ತಾ ಇತ್ತು, ಊದುತ್ತಿತ್ತು, ಉತ್ತಿತ್ತು. ಹಾಕುತ್ತಾ ಇತ್ತು, ಹಾಕುತ್ತಿತ್ತು, ಹಾಕ್ತಿತ್ತು. ಹೇಳುತ್ತಾ ಇತ್ತು, ಹೇಳುತ್ತಿತ್ತು, ಹೇಳ್ತಿತ್ತು. ಮಾಡುತ್ತಾ ಇತ್ತು, ಮಾಡುತ್ತಿತ್ತು, ಮಾಡ್ತಿತ್ತು. ಭಾಷಾ ಚಟುವಟಿಕೆ. ನಿಮಗೆ ತಿಳಿದಿರುವ ಹಣ್ಣು ತರಕಾರಿಗಳ ಬಗ್ಗೆ ಚಿತ್ರಕೋಶ ತಯಾರಿಸಿರಿ. ಹಣ್ಣುಗಳು, ತರಕಾರಿ. ಈ ಪದ್ಯವನ್ನು ಅಭಿನಯದೊಂದಿಗೆ ಹಾಡಿರಿ. ಕೋತಿಯೊಂದು ಕುಂಬಾರನ ಮನೆಗೆ ಹೋಯಿತು, ಮಡಕೆಯನ್ನು ತಂದಿತು, ಅಂಗಡಿಗೆ ಹೋಯಿತು. ಬೇಳೆ ಬೆಲ್ಲ ತಂದಿತು, ಒಲೆಯ ಮೇಲೆ ಇಟ್ಟಿತು, ಪಾಯಸವನ್ನು ಮಾಡಿತು, ಸೌಟು ಇಲ್ಲದಾಯಿತು. ಬಾಲ ಹಾಕಿ ತಿರುವಿತು, ಮಡಕೆ ಒಡೆದು ಹೋಯಿತು, ಬಾಲ ಸುಟ್ಟು ಹೋಯಿತು, ತಾನು ಅಳುತ್ತ ಕುಳಿತಿತು. ಶುಭ ನುಡಿ. ಪರಿಸರವನ್ನು ಉಳಿಸಿ ಬೆಳೆಸಿರಿ. ಹಸಿದು ಹಲಸು ತಿನ್ನು, ಉಂಡು ಮಾವು ತಿನ್ನು. ಸರ್ವರನ್ನು ಸಮಭಾವದಿಂದ ನೋಡಬೇಕು. ಮಕ್ಕಳೇ, ಪಾಠವನ್ನು ಅಭ್ಯಾಸ ಮಾಡಿದಿರಿ ಅಲ್ವಾ? ಧನ್ಯವಾದಗಳು.